ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಚಪ್ಪರಕಾಯಿ ಪಲ್ಯ ಮಾಡೋಣ. ನೋಡಿರಿ, ಟೊಮೆಟೊಕಾಯಿ ಇದಕ್ಕೆ ಚಪ್ಪರಕಾಯಿ ಅಂತೀವಿ. ಚಪ್ಪರಕಾಯಿ ಪಲ್ಯ ತುಂಬ ರುಚಿ ಆಗ್ತದೆ. ಇದು ಜೋಳದ ರೊಟ್ಟಿ, ಚಪಾತಿ, ಅನ್ನದ ಜೊತೆನೂ ತಿನ್ಬೋದು. ಇದನ್ನ ಒಂದು ಸಲ ಮಾಡಿ ನೋಡಿರಿ. ರುಚಿ ಬಗ್ಗೆ ಕಮೆಂಟ್ನಾಗ ಹೇಳ್ರಿ. ಬೇಕಾಗುವ ಸಾಮಗ್ರಿಗಳು: ಟೊಮೆಟೊಕಾಯಿ, ಉಪ್ಪು, ಅರಿಶಿನ, ಬೆಲ್ಲ, ಗುರೆಳ್ಳು ಪುಡಿ, ಹಸಿಮೆಣಸಿನ್ಕಾಯಿ ಪೇಸ್ಟ್. ನೋಡಿರಿ, ಈ ಥರ ಉದ್ದಕ್ಕೆ ತೆಳ್ಳಗೆ ಹೆಚ್ಚಬೇಕು. ಒಂದು ಚಪ್ಪರಕಾಯಿನ ಹೆಚ್ಚಿ ಫ್ರೈ ಮಾಡಬೇಕು. ಸ್ವಲ್ಪ ತೊಳೆದಿರ್ತೇವಲ್ಲ, ಹಸಿ ಹೋಗಲಿ, ನೀರಿನ ಅಂಶ ಹೋಗಲಿ, ಒಂದು ಸ್ವಲ್ಪ ಕೈ ಆಡಿಸ್ಬೇಕು. ಇದನ್ನ ನೋಡಿರಿ, ಈ ಥರ ನೀರಿನ ಅಂಶ ಹೋಗೋವರೆಗೆ ಸ್ವಲ್ಪ ಕೈ ಆಡಿಸ್ಬೇಕು. ಆನಂತರ ಒಂದೆರಡು ಸ್ಪೂನ್ ಎಣ್ಣೆ ಹಾಕಬೇಕು. 2 ಸ್ಪೂನ್ ಎಣ್ಣೆ ಹಾಕಿ ಚೆಂದಾಗಿ ಫ್ರೈ ಮಾಡಬೇಕು. ಭಾಳ ರುಚಿ ಆಗ್ತದೆ ಇದು ಪಲ್ಯ. ಇದ್ರ ಚಟ್ನಿನೂ ಮಾಡ್ತಾರೆ. ಚಟ್ನಿನೂ ಅಷ್ಟೇ ರುಚಿ ಆಗ್ತದೆ, ಪಲ್ಯನೂ ಅಷ್ಟೇ ರುಚಿ ಆಗ್ತದೆ. ಒಂದು ಸಲ ಮಾಡಿ ನೋಡಿರಿ. ನೋಡಿರಿ, ಈ ಥರ ಫ್ರೈ ಮಾಡಬೇಕು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿರಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೋಡಿರಿ, ಒಂದು ಬಾಳ್ಗಿಗೀಗ ಆಯಿಲ್ ಹಾಕೋನು. ಅವನ ಪೀಸ್ಗಳನ್ನೆಲ್ಲ ಫ್ರೈ ಮಾಡಿಟ್ಟದ್ದಾಯಿತು. ಸಾಸಿವೆ ಹಾಕೋನು, ಚಟಪಟ ಅನ್ನಲಿ. ಸ್ವಲ್ಪ ಜೀರಿಗೆ ಹಾಕೋಣ. ಈಗ ಈರುಳ್ಳಿ ಹಾಕೋನು. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡೋಣ. ಈ ಥರ ಫ್ರೈ ಮಾಡಬೇಕು. ಈಗ ಈರುಳ್ಳಿ ಹಸಿ ವಾಸನೆ ಹೋಗಿಂದ ಈ ಹುರಿದಿಟ್ಟಂತಹ ಈ ಚಪ್ಪರಕಾಯಿ ಪೀಸ್ಗಳನ್ನು ಹಾಕೋನು ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋನು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ನೋಡಿರಿ ಗುರೆಳ್ಳು ಪುಡಿ ಇರಲೇಬೇಕು. ತುಂಬ ರುಚಿ ಆಗ್ತೈತಿ ಪಲ್ಯ. ಸ್ವಲ್ಪ ಬೆಲ್ಲ, ಹುಳಿ ಇರುತ್ತಲ್ಲ ಅದು ಚಪ್ಪರಕಾಯಿ, ಅದಕ್ಕೆ ಸ್ವಲ್ಪ ಬೆಲ್ಲ. ನೋಡಿರಿ, ಎಲ್ಲ ಹಾಕಿ ಚೆಂದಾಗಿ ಕೈ ಆಡಿಸ್ಬೇಕು. ಸಣ್ಣ ಉರಿ ಇಟ್ಕೊಂಡು ಈ ಥರ ಎಲ್ಲವನ್ನು ಕೈ ಆಡಿಸ್ಬೇಕು. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಕುದಿಯೋದ ಮಟ್ಟಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಲಿಪ್ ಕ್ಲೋಸ್ ಮಾಡಿ ಹುರಿದಿರ್ತದಲ್ಲ, ಈಗ ಹೆಂಗಿದ್ರು ಅರ್ಧ ಬೆಂದು ಬಿಟ್ಟಿರ್ತಾವೆ, 2 ನಿಮಿಷ ಕುದಿಸ್ಬೇಕು. ಪಲ್ಯ ರೆಡಿ ಆಗ್ತತಿ. ನೋಡಿರಿ, ಎಷ್ಟು ಚಂದ ಕುದಿಯಾಗತ್ತತಿ. ನೋಡಿದ್ರೆ ತಿನ್ನಬೇಕು ಅನ್ನಿಸ್ತತಿ, ಅಷ್ಟು ಮಸ್ತಾಗಿರ್ತದೆ ಪಲ್ಯ. ಇದು ತುಂಬ ಚೆನ್ನಾಗಾಗಿರ್ತತಿ. ಜೋಳದ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಇದು. ನೋಡಿರಿ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ.